ಅಕ್ಕ. ಏನು? ಅಲ್ಲಕ್ಕ, ನಮ್ ಇಶಾನಿ ವಿರಾಟ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಗಿದೆ. ಮೊದಲನೇ ಶುಭ ಕಾರ್ಯ. ಆದ್ರೆ ಇನ್ನು ಯಾವ ಕೆಲ್ಸನೂ ಶುರುನೇ ಆಗಿಲ್ಲ. ನೀನ್ ನೋಡಿದ್ರೆ ಹೀಗ ಆರಾಮಾಗಿ ಕೂತಿದ್ಯಾ. ಏನ್ ಆಗ್ಬೇಕಾಗಿತ್ತು? ಏನ್ ಮಾಡ್ಬೇಕಾಗಿತ್ತು? ಏನಕ್ಕ ಹೀಗ್ ಕೇಳ್ತಾ ಇದ್ಯಾ? ಎಂಗೇಜ್ಮೆಂಟ್ಗೆ ಇನ್ ತುಂಬಾ ದಿನ ಬಾಕಿ ಇಲ್ಲ. ಎಷ್ಟೊಂದು ಕೆಲಸ ಬಾಕಿ ಇದೆ. ಚೌಲ್ಟ್ರಿ ಬುಕ್ ಮಾಡ್ಬೇಕು, ಇನ್ವಿಟೇಷನ್ ಕಾರ್ಡ್ ನ ಪ್ರಿಂಟ್ ಮಾಡ್ಬೇಕು, ರಿಲೇಟಿವ್ಸ್ ನ ಕರಿಬೇಕು. ಇಷ್ಟೆಲ್ಲ ಇದ್ದು ಯಾವ ಕೆಲ್ಸನೂ ಶುರುನೇ ಮಾಡ್ತಿಲ್ವಲ್ಲ. ಇದೆಲ್ಲ ನಾನ್ ಮಾಡಕ್ ಆಗಲ್ಲ ಓಂಕಾರ್. ನೀನ್ ಇರೋದೇನಕ್ಕೆ? ನೀನೇ ಮುಂದೆ ನಿಂತು ಇದೆಲ್ಲ ಮಾಡ್ಬೇಕು. ನನಗಿದೆಲ್ಲ ಮಾಡ್ತಾ ಕುತ್ಕೊಳ್ಳೋದಕ್ಕೆ ಸಮಯನೂ ಇಲ್ಲ, ಪೇಷನ್ಸೂ ಇಲ್ಲ. ಏನಕ್ಕ ಹೀಗ್ ಹೇಳ್ತಾ ಇದ್ಯಾ? ಇದು ನಿನ್ ಮಗನ ಎಂಗೇಜ್ಮೆಂಟ್ ಕಣೆ. ನನ್ ಮಗನ್ ಎಂಗೇಜ್ಮೆಂಟು ಅಂತ ನನಗೂ ಗೊತ್ತು ಓಂಕಾರ್. ಡೇಟ್ ಫಿಕ್ಸ್ ಮಾಡಾಗಿದೆ ತಾನೆ. ಈ ಕೆಲ್ಸ ಎಲ್ಲ ನೀನೇ ನೋಡ್ಕೋತ ಹೇಳ್ತಾ ಇದೀನಿ ತಾನೆ. ಮಾಡೋಕ್ ನಿನ್ಗೇನ್ ಕಷ್ಟ? ಅದು ಇಲ್ಲ ಇಲ್ಲ ಇಲ್ಲ, ಈ ಮದ್ವೆ ನಡೆಯಲ್ಲ. ಅಜ್ಜಿ. ಅಥರ್ವಾ, ಏನಾಯ್ತು ನಿನ್ಗೆ? ಏನೋ ಹೇಳ್ತಿದ್ಯಾ? ನೀವು ಬರೀ ವಿರಾಟ್ ಮತ್ತೆ ಇಶಾನಿ ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ. ನಾನ್ ಹೇಗಾದ್ರೂ ಹಾಳಾಗೋಗ್ಲಿ ಅಂತನಾ? ನಾನು ಈ ಮನೆ ದೊಡ್ಡ ಮಗ, ವಿರಾಟ್ ಗಣ್ಣ. ನನ್ ಮದ್ವೆ ಬಗ್ಗೆ ಯಾರು ಯೋಚನೆ ಮಾಡ್ತಿಲ್ಲ. ಅಣ್ಣನ್ ಬಿಟ್ಟು ತಮ್ಮನ್ ಮದ್ವೆ ಪ್ರಿಪರೇಷನ್ ಮಾಡ್ತಿದ್ದೀರಾ? ಅದು ಹಾಗಲ್ಲ ಕಣೋ ಅಥರ್ವಾ. ನೀನ್ ಸುಮ್ನಿರಮ್ಮ. ನಿಮ್ಗೆಲ್ಲ ನಾನು ಬೇಡ ಆಗ್ಬಿಟ್ಟಿದ್ದೀನಿ. ಅದಕ್ಕೆ ನೀವು ನನ್ನ ಬಗ್ಗೆ ಯೋಚನೆ ಮಾಡಲ್ಲ. ಅಥರ್ವ, ಆ ಥರ ಮಾತಾಡ್ಬೇಡ ಕಣೋ. ಪರಿಸ್ಥಿತಿ ಹಾಗಿತ್ತು, ಅದಕ್ಕೆ ಈ ನಿರ್ಧಾರಕ್ಕೆ ಬಂದ್ವಿ. ಏನಂತ ಪರಿಸ್ಥಿತಿ? ಮೊದ್ಲು ನಂದು ಭವಾನಿದು ಮದ್ವೆ ಆಗ್ಬೇಕು, ಆಮೇಲೆ ಇವ್ರದು. ಡ್ಯಾಡ್, ಅಥರ್ವ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ಇಲ್ಲ,